ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಬಿಜೆಪಿ ಜೆಡಿಎಸ್ ವತಿಯಿಂದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಸಕ ಸುರೇಶ್ ಗೌಡ, ಮಾಜಿ ಸಂಸದ ಜಿಎನ್ ಬಸವರಾಜ್ ಸೇರಿದಂತೆ ಎರಡೂ ಪಕ್ಷಗಳ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಆದರೆ ಅವರು ಸಮಯ ಇಲ್ಲದಿರೋದ್ರಿಂದ ವೇದಿಕೆಯಲ್ಲಿ ಮಧುಗಿರಿಗೆ ಬಂದು ಮಧುಗಿರಿಯಲ್ಲಿ ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂಥ ಬಳಿಕ ವಿ ಸೋಮಣ್ಣ ತುಮಕೂರು ರಾಮದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ರಾಜ್ಯ ಸರ್ಕಾರ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿದರೆ ಕೇಂದ್ರದಿಂದ ಹಣ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ನಿಮ್ಮ ರಾಮದುರ್ಗ ತುಮಕೂರಿನ ರೈಲ್ವೆ ಯೋಜನೆಯನ್ನ ನಮಗೆ ಜಾಗ ಒಂದು ಕೊಡಿ, ಬಾಕಿ ಎಲ್ಲ ಕೆಲಸವನ್ನು ನಾವೇ ಮಾಡ್ತೀವಿ ಅಂತ ಹೇಳಿ 1,000 ಕೋಟಿ ರೂಪಾಯಿಗಳನ್ನು ತುಮಕೂರು ರಾಮದುರ್ಗ, ತುಮಕೂರು ಚಿತ್ರದುರ್ಗ ಮತ್ತು ಯಾವುದಾದ್ರು ದಾವಣಗೆರೆ, ಅದರ ಜೊತೆಯಲ್ಲಿ ಎಲೆಕ್ಟ್ರಿಫಿಕೇಷನ್ ಸೇರಿ 1,000 ಕೋಟಿ ರೂಪಾಯಿಗಳನ್ನು ಇವತ್ತು ನಾವು 24-25ರ ಒಂದು ಆಯವ್ಯಯದಲ್ಲಿ ಇಟ್ಟಿದ್ದೇವೆ. ಅಧಿಕಾರ ಮಾಜಿ ಶಾಸಕ ವೀರಭದ್ರಯ್ಯ, ಜನರು ನೀಡಿದ ಅಧಿಕಾರವನ್ನು ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಹೇಳಿದರು. ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಈ ಭಾಗದ ಜನರ ಭಾವನೆಗಳನ್ನು ತೀರಿಸಬೇಕು ಅಂತಕ್ಕಂಥ ವಿನಂತಿಯನ್ನ, ಪ್ರಾರ್ಥನೆಯನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸನ್ಮಾನ್ಯ ಸಚಿವರಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ